ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಶಿಲ್ಪಾ ಹೇ ಕನ್ನಡ ವ್ಲಾಗ್ಸ್ಗೆ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ಪ್ಯಾಂಟ್ ಕಟ್ಟಿಂಗನ್ನು ಯಾವ ರೀತಿ ಸಿಂಪಲ್ ಅಂದರೆ ತುಂಬ ಸಿಂಪಲ್ಲಾಗಿ ತೋರಿಸ್ತೀನಿ. ಆಲ್ರೆಡಿ ನಾನು ಮಾರ್ಕ್ ಮಾಡ್ಕೊಂಡಿದ್ದೆ, ಬಟ್ ನಿಮಗೆ ಶೇರ್ ಮಾಡ್ಕೋಬೇಕಂತ ಮೊದಲೇ ಹೇಳಿದ್ನಿ ಅಲ್ವಾ, ಅದು ಸುಮ್ಮನೆ ನಾನು ಹಾಕಿಬಿಟ್ಟು ಮಾರ್ಕ್ ಮಾಡ್ಕೊಂಡಿದ್ದೆ. ಬಟ್ ಇವಾಗ ನಾನು ಕ್ಯಾಮ್ರಾ ಆನ್ ಮಾಡಿಬಿಟ್ಟು ಮತ್ತೆ ತಿರ್ಗಾ ಇನ್ನೊಂದು ಸರಿ ಮಾರ್ಕ್ ಮಾಡಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ 4 ಫೋಲ್ಡು ಬಟ್ಟೆನ ಹಾಕ್ಕೊಂಡಿದ್ದೀನಿ ಸ್ನೇಹಿತರೆ. ಕೆಳಗಡೆ ಡಿಸೈನ್ ಬಂದಿದೆ, ಅದನ್ನು ಕೆಳಗಡೆ ಬರೋ ರೀತಿ ನೋಡಿಕೊಂಡು ಇಲ್ಲಿ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ನಿಮಗೇನಾದರೂ ಪ್ಯಾಂಟು ಅಳತೆ ಗೊತ್ತಾಗ್ತಿಲ್ಲ ಅಂತಂದರೆ ಅದನ್ನು ಕೂಡ ತೋರಿಸ್ಕೊಡ್ತೀನಿ ಸ್ನೇಹಿತರೆ, ಯಾವ ರೀತಿ ತೊಗೊಳ್ಳೋದು ಅಂತ. ಇದು ಪ್ಯಾಂಟ್ ಬಂದು ಸ್ವಲ್ಪ ಲೆಂತಿ ಆಗುತ್ತೆ, ಸ್ವಲ್ಪ ಒಂದು 2 ಇಂಚ್ ಆಗೋಷ್ಟು ಕಮ್ಮಿ ಆಗಬೇಕು. ಇದು ತುಂಬ ಲೆಂತಿ ಆಗುತ್ತೆ, ಅದಕ್ಕೋಸ್ಕರ ಒಂದು 2 ಇಂಚ್ ಕಮ್ಮಿ ಮಾಡ್ಕೊಳ್ಳೋಣ ಅಂತಂದ್ಬಿಟ್ಟು ಈ ರೀತಿ ಕಡಿಮೆ ಮಾಡ್ಕೊತಾ ಇದ್ದೀನಿ. ಈ ಕೆಳಗಡೆ ಈ ರೀತಿ ಫೋಲ್ಡ್ ಮಾಡ್ಕೊತಾ ಇದ್ದೀನಿ. ಫಸ್ಟ್ ಇಲ್ಲಿ 2 ಇಂಚ್ ಆಗೋವಷ್ಟು ನಾನಿಲ್ಲಿ ಕೆಳಗಡೆ ಫೋಲ್ಡಿಂಗಿಗೆ ಅಂತಂದು ಬಿಟ್ಕೊಂಡ್ಬಿಡ್ತೀನಿ. ಫಸ್ಟು 2 ಇಂಚ್ ಆಗೋವಷ್ಟು ಬಿಟ್ಕೊಂಡ್ಬಿಡಿ. ಈ ರೀತಿ ಫೋಲ್ಡ್ ಮಾಡಿ ಸ್ಟಿಚ್ ಮಾಡಬೇಕು ಅಲ್ವಾ, ಅದಕ್ಕೋಸ್ಕರ 2 ಇಂಚ್ ಆಗುವಷ್ಟು ಬಿಟ್ಕೊಂಡು ಇವಾಗ ಸ್ಟ್ರೇಟಾಗಿ ಒಂದು ಬಾಕ್ಸ್ ರೀತಿ ಹಾಕ್ಕೊಂಡಲ್ವ. ಇವಾಗ ಆ ಪ್ಯಾಂಟ್ ಇಟ್ಬಿಟ್ಟು ಯಾವ ರೀತಿ ಅಳತೆ ಮಾಡೋದು, ಜೊತೆಗೆ ಮತ್ತು ಟೇಪಲ್ಲಿ ಯಾವ ರೀತಿ ಅಳತೆ ಮಾಡೋದು ಪ್ಯಾಂಟ್ ಇಲ್ದಂಗೆ ಅಂತ ತೋರಿಸ್ಕೊಡ್ತೀನಿ. ಇದು ಫ್ರೀ ಸೈಜ್ ಆಗಿರೋದ್ರಿಂದ ಆರಾಮಾಗಿ ನೀವು ಕಟ್ಟಿಂಗ್ ಮಾಡ್ಕೋಬೋದು. ತುಂಬ ಈಸಿ ಅಂದರೆ ತುಂಬ ಈಸಿ ಸ್ನೇಹಿತರೆ. ಇಲ್ಲಿ ಈ ರೀತಿ ಪ್ಯಾಂಟನ್ನು ಹಾಕ್ಕೋಬೇಕು ನೀಟಾಗಿ. ಈ ರೀತಿ ಪ್ಯಾಂಟ್ ಹಾಕ್ಕೊಂಡಾದ್ಮೇಲೆ ಇವಾಗ ಮಾರ್ಕ್ ಮಾಡ್ಕೊಂಬಿಡಿ, ನೀಟಾಗಿ ಮಾರ್ಕ್ ಮಾಡ್ಕೋಬೇಕಾಗತ್ತೆ. ಇವಾಗೆಲ್ಲ ಫೋಲ್ಡಿಂಗ್ ಕರೆಕ್ಟಾಗಿ ಈ ರೀತಿ ಮಾಡಿಕೊಂಡು ಇವಾಗ ನೀಟಾಗಿ ಈ ಥರ ಜಗ್ಗಿ ಪ್ರೆಸ್ ಮಾಡ್ಕೋಬೇಕು. ಈ ರೀತಿ ಪ್ರೆಸ್ ಮಾಡ್ಕೊಂಡು ಇಟ್ಕೊಂಡ್ವಿ ಅಂತಂದರೆ ಯಾವುದೇ ರೀತಿ ನೀವು ಎಕ್ಸ್ಟ್ರಾ ಅನ್ನೋದು ತೊಗೊಳ್ಳೋಂಥ ಅವಶ್ಯಕತೆ ಇಲ್ಲ. ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ವ, ಈ ರೀತಿ ಪ್ರೆಸ್ ಅಂದರೆ ಜಗ್ಬೇಕು, ಹಿಂಗೆ ಈ ರೀತಿ ಜಗ್ಗಿ ತೊಗೋಬೇಕಾಗುತ್ತೆ. ಅಂದರೆ ಇದು ಕರೆಕ್ಟಾಗಿ, ಇದು ಮೊದಲೇ ಲೂಸ್ ಆಗುತ್ತೆ, ಆರಾಮಾಗಿ ಆಗುತ್ತೆ. ಅದಕ್ಕೋಸ್ಕರ ನಾನಿಲ್ಲಿ ಇಷ್ಟನ್ನೇ ತೊಗೊತಾ ಇದ್ದೀನಿ. ಮೊದಲೇ ಇದು ಫುಲ್ ಲೂಸ್ ಆಗುತ್ತೆ, ಅದಕ್ಕೋಸ್ಕರ ನಾನು ಅಷ್ಟು ಇದು ಪ್ಯಾಂಟ್ ಎಷ್ಟಿದೆಯೋ ಅಷ್ಟನ್ನೇ ತೊಗೊತೀನಿ. ನಿಮಗೇನಾದರೂ ಅಳತೆ ಪ್ಯಾಂಟು ಸ್ವಲ್ಪ ಟೈಟ್ ಆಗ್ತಿದೆ ಅಂದರೆ ಸ್ವಲ್ಪ ಎಕ್ಸ್ಟ್ರಾ ಅನ್ನೋದು ತೊಗೋಬೇಕಾಗತ್ತೆ, ಅಷ್ಟು ಬಿಟ್ಟರೆ ಏನಿಲ್ಲ. ಈ ರೀತಿ ಮಾರ್ಕ್ ಮಾಡ್ಕೊಂಡಿವಲ್ವ, ಇವಾಗ ಟೇಪಲ್ಲಿ ಅಳತೆ ಮಾಡಿ ತೋರಿಸ್ತೀನಿ ಎಷ್ಟು ಇಂಚ್ ಬರುತ್ತೆ ಅಂತ. ಈ ರೀತಿ ಸ್ಟ್ರೇಟಾಗಿ ನಾನಿಲ್ಲಿ ಲೈನ್ ಹಾಕ್ಕೊತಾ ಇದ್ದೀನಿ ಸ್ನೇಹಿತರೆ. ಈ ರೀತಿ ಸ್ಟ್ರೇಟಾಗಿ ಲೈನ್ ಹಾಕ್ಕೊಂಡು ಇವಾಗ ಲೆಂತ್ ಎಷ್ಟಿದೆ ಅಂತ ನೋಡ್ಕೊಂಬಿಡೋಣ. ಲೆಂತ್ ಬಂದು ಇದು ನನಗೆ ರೆಡಿ ಬೇಕಾಗಿರೋದು 34 ಇಂಚು ಸ್ನೇಹಿತರೆ. ಅದು ಕೆಳಗಡೆ ಫೋಲ್ಡಿಂಗ್ 2 ಇಂಚ್ ಬಿಟ್ಟು ನಾನು 34 ಇಂಚಿಗೆ ಅಳತೆ ಮಾಡ್ಕೊತಾ ಇದ್ದೀನಿ. ಕೆಳಗಡೆ ಇಲ್ಲಿ ಆಸನ ಬಂದುಬಿಟ್ಟು ಕರೆಕ್ಟಾಗಿ 7 ಇಂಚು ಬರುತ್ತೆ. ನಾನಿಲ್ಲಿ 8 ಇಂಚಿಗೆ ತೊಗೊತಾ ಇದ್ದೀನಿ, ಪ್ಲಸ್ 1 ಇಂಚ್ ಎಕ್ಸ್ಟ್ರಾ ತೊಗೊತಾ ಇದ್ದೀನಿ. ಕರೆಕ್ಟಾಗಿ 7 ಇಂಚು ರೆಡಿ ಬಂದರೆ ನಮಗೆ ಇಲ್ಲಿ 1 ಇಂಚು ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ. ಈ ರೀತಿ ಕರ್ವ್ ಶೇಪ್, ಒಂದು ಸ್ವಲ್ಪ ಕರ್ವ್ ಶೇಪ್ ತೊಗೊಂಡ್ಬಿಟ್ರೆ ನಮಗೆ ನೀಟಾಗಿ ಫಿನಿಶಿಂಗ್ ಅನ್ನೋದು ಚೆನ್ನಾಗಿ ಬರುತ್ತೆ. ಇವಾಗ ಆಸನ ರೆಡಿ ಆಯಿತು. ಕರೆಕ್ಟಾಗಿ ಅಲ್ಲಿ ಕೆಳಗಡೆ ಪಾದ ಹತ್ರ ಇದೆಯಲ್ವ, ಅದನ್ನು ಈ ರೀತಿ ಒಂದು ರೀತಿ ಶೇಪ್ ಕೊಡಬೇಕಾಗುತ್ತೆ. ಫ್ರೀಯಾಗಿ ಕೊಡಿ, ಏನು ತೊಂದರೆ ಇಲ್ಲ. ಟೇಪಲ್ಲೇ ಅಳತೆ ಮಾಡ್ಕೋಬೇಕಂತ ಏನು ತೊಂದರೆ ಇಲ್ಲ ಸ್ನೇಹಿತರೆ. ಈ ರೀತಿ ಫ್ರೀಯಾಗಿ ನೀವು ಕೊಡಬೇಕಾಗುತ್ತೆ, ಏನೂ ಆಗೋಲ್ಲ. ಸ್ವಲ್ಪ ತುಂಬ ಟೈಟ್ ಆಗೋ ರೀತಿ ಕೊಟ್ಕೋಬೇಡಿ, ಫ್ರೀ ಅನ್ನಂಗೆ ನೀವು ಕೊಟ್ಕೊಂಡ್ರಿ ಅಂತಂದರೆ ಪ್ಯಾಂಟ್ ಅನ್ನೋದು ನೀಟಾಗಿ ಆಗುತ್ತೆ. ಇವಾಗ ಕಟ್ ಮಾಡ್ಕೋಬೋದು ಆರಾಮಾಗಿ. ಈ ಮಾರ್ಕ್ ಮಾಡ್ಕೊಂಡಿವಲ್ವ, ಇವಾಗ ಕಟ್ ಮಾಡ್ಕೊಂಬಿಟ್ಟು ನಿಮಗೆ ಕಟ್ ಮಾಡೋಕ್ಕಿಂತ ಮುಂಚೆ ಅಳತೆ ತೋರಿಸ್ತೀನಿ, ನೋಡ್ತಾ ಇರ್ಬೋದು. ಕರೆಕ್ಟಾಗಿ ನಮಗೆ ಟೇಪಲ್ಲಿ 34 ಇಂಚು ಬರ್ತಾಯಿದೆ. 34 ಇಂಚು ಪ್ಲಸ್ 2 ಇಂಚು 36 ಇಂಚು, ಟೋಟಲ್ 36 ಇಂಚು ನೋಡ್ತಾ ಇರ್ಬೋದು. 34 ಇಂಚು ನನಗೆ ರೆಡಿ ಬೇಕಾಗಿದೆ, ಪ್ಲಸ್ 2 ಇಂಚು ನನಗೆ ಪಾದದ ಹತ್ರ ಫೋಲ್ಡ್ ಮಾಡಿ ಹೊಲಿಲಿಕ್ಕೆ 36 ಇಂಚು ಟೋಟಲಾಗಿ. ಇವಾಗ ಆಸನ ಬಂದುಬಿಟ್ಟು 7 ಇಂಚು ಪ್ಲಸ್ 1 ಇಂಚ್ ಆಗುತ್ತೆ, ಅಂದರೆ 8 ಇಂಚ್ ಆಗುತ್ತೆ. 8 ಇಂಚನ್ನು ತೊಗೊಳ್ತಾ ಇದ್ದೀನಿ. ಇವಾಗ ಈ ರೀತಿ ಮಾರ್ಕ್ ಮಾಡ್ಕೊಂಡಿವಲ್ವ, ನಿಮ್ಮ ಹತ್ರ ಸ್ಕೇಲ್ ಇತ್ತು ಅಂದರೆ ಓಕೆ, ಸ್ಕೇಲ್ ಇಲ್ಲ ಅಂದರೆ ಈ ರೀತಿ ಡ್ರಾ ಮಾಡ್ಕೊಂಡಿದ್ದೀನಲ್ವ, ಇದು ನಾನು ಇವಾಗ ಕತ್ತರಲ್ಲೇ ಕಟ್ ಮಾಡಿಕೊಂಡ್ರೆ ಫಿನಿಶಿಂಗ್ ಆಯಿತು. ನೀಟಾಗಿ ಕಟ್ ಮಾಡ್ಕೋಬೋದು. ಇವಾಗ ನಾನು ಕಟ್ ಮಾಡ್ತಾಯಿದ್ದೀನಿ, ನೋಡ್ತಾ ಇರ್ಬೋದು. ಪಟ್ಟಿನ ಯಾವ ರೀತಿ ಕಟ್ ಮಾಡೋದಂತ ಅದನ್ನು ಕೂಡ ತೋರಿಸ್ಕೊಡ್ತೀನಿ. ತುಂಬ ಈಸಿ, ಯಾಕಂತಂದರೆ ನಾನಿಲ್ಲಿ ಪಟ್ಟಿಗೆ ನೋಡ್ಕೊಂಬಿಟ್ಟು ಕಟ್ಟಿಂಗನ್ನು ಮಾಡ್ಕೊತಾ ಇರೋದು. ಅದಕ್ಕೋಸ್ಕರ ಇದಕ್ಕೂ ಸ್ವಲ್ಪ ಫ್ರೀಯಾಗಿ ಬೇಕು ಅಂತಂದರೆ ಪಟ್ಟಿ ಇನ್ನೊಂದು ರೀತಿಲಿ ಕಟ್ ಮಾಡ್ಕೋಬೇಕಾಗುತ್ತೆ. ಅದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಈ ರೀತಿ ಆ ರೀತಿ ಏನಾದರೂ ಪ್ಯಾಂಟ್ ಬಂತು ಅಂತಂದರೆ ನಿಮಗೆ ಶೇರ್ ಮಾಡ್ಕೊತೀನಿ ಸ್ನೇಹಿತರೆ. ಫುಲ್ಲು ಪ್ಯಾಂಟು ದೊಡ್ಡದಾಗಿ ಮತ್ತು ಪಟ್ಟಿ ಕೂಡ ಶಾರ್ಟೇಜ್ ಬರುತ್ತೆ, ಹೆಂಗಪ್ಪ ಅಂತ ಅನ್ನೋದಾದರೆ ಅದನ್ನು ಕೂಡ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಅದು ಕ್ರಾಸಾಗಿ ಕಟ್ ಮಾಡ್ಬೇಕಾಗತ್ತೆ, ಅದಕ್ಕೋಸ್ಕರ ಇವಾಗ ಇದು ಪ್ಯಾಂಟ್ ಅನ್ನೋದು ತುಂಬ ಈಸಿಯಾಗಿ ನಾವು ಮಾಡ್ಕೋಬೋದಂತ ಒಂದು ಪ್ಯಾಂಟು.
ಮಾರ್ಕಿಗಿಂತ ಒಂದು ಸ್ವಲ್ಪ 1/4 ಇಂಚ್ ಎಕ್ಸ್ಟ್ರಾ ಅನ್ನಂಗೆ ನಾನಿಲ್ಲಿ ಕಟ್ ಮಾಡ್ಕೊತೀನಿ. ಏನೂ ಇಲ್ಲ, ತೊಂದರೆ ಅಂತೂ ಏನೂ ಆಗಲ್ಲ ಸ್ನೇಹಿತರೆ. ಕಟ್ ಮಾಡ್ಕೊಂಡಿವಲ್ವ, ಇವಾಗ ಪ್ಯಾಂಟೇನೋ ರೆಡಿ ಆಯಿತು. ಮೇಲೆ ಬೆಲ್ಟು ಯಾವ ರೀತಿ ಕಟ್ ಮಾಡೋದಂತ, ಪಟ್ಟಿನ ಯಾವ ರೀತಿ ಕಟ್ ಮಾಡೋದಂತ ತೋರಿಸ್ತೀನಿ. ಇವಾಗ ಇದೇ ಪಟ್ಟಿನ ಈ ರೀತಿ ತೊಗೊಂಡು ಇವಾಗ ಇದೇ ಫೋಲ್ಡಿಂಗ್ ಏನು ಬಿಚ್ಚೋದು ಬೇಡ ಸ್ನೇಹಿತರೆ, ಅದನ್ನು ಇವಾಗ ನಾನು ಅಳತೆ ಮಾಡ್ಕೊತಾ ಇದ್ದೀನಿ. ಈ ರೀತಿ ಎಷ್ಟು ಬೇಕಾಗುತ್ತೋ ಅಷ್ಟು ಅಳತೆ ಮಾಡಿಕೊಂಡು ಕಟ್ಟಿಂಗ್ ಮಾಡಿಕೊಂಡ್ರೆ ಮುಗೀತು. ಇವಾಗ ಪ್ಯಾಂಟ್ ಒಂದು ಪ್ಯಾಂಟ್ ಇರುತ್ತೆ ಅಲ್ವಾ, ಅಳತೆ ಪ್ಯಾಂಟು, ಅದನ್ನು ಇವಾಗ ಅಳತೆ ಪ್ಯಾಂಟಲ್ಲಿ ಅಳತೆ ಮಾಡ್ಕೊಂಡ್ಬಿಟ್ಟು ಎಕ್ಸ್ಟ್ರಾನ ಎಷ್ಟು ತೊಗೋಬೇಕಂತ ತೋರಿಸ್ಕೊಡ್ತೀನಿ ಸ್ನೇಹಿತರೆ. ಇದೇ ಥರ ವೀಡಿಯೋಸ್ ನಿಮ್ಗೇನಾದರೂ ಬೇಕು ಅಂತಂದರೆ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಸ್ಟು. ಆಮೇಲೆ ನೀವು ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರಿ ಅಂತಂದರೆ ಪ್ರತಿಯೊಂದು ವೀಡಿಯೋಸ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸಡನ್ನಾಗಿ ನನ್ನ ಒಂದು ವೀಡಿಯೋನ ನೀವು ವಾಚ್ ಮಾಡ್ಬೋದು. ಇವಾಗ ಅಳತೆ ಪ್ಯಾಂಟಲ್ಲಿ ಎಷ್ಟು ಬರುತ್ತೋ ನೋಡಿಕೊಂಡು ಅದ್ರ ಮೇಲೆ ಎಷ್ಟು ತೊಗೋಬೇಕು ಅನ್ನೋದು ನಿಮಗೆ ಕ್ಲಿಯರಾಗಿ ತೋರಿಸ್ತಾ ಇರೋದು. ಈ ರೀತಿ ಫೋಲ್ಡ್ ಮಾಡ್ಕೋಬೇಕಾಗುತ್ತೆ, ಡಬಲ್ ಫೋಲ್ಡು. ಈ ರೀತಿ ಡಬಲ್ ಫೋಲ್ಡ್ ಮಾಡ್ಕೊಂಡಿವಲ್ವ, ಇವಾಗ ಈ ರೀತಿ ಫೋಲ್ಡ್ ಮಾಡ್ಕೊಳ್ಬೇಕು. ಡಬಲ್ ಫೋಲ್ಡ್ ಅಂದರೆ ಇದು 4 ಫೋಲ್ಡೇ, ಬಟ್ ರೆಡಿ ಆಗೈತಲ್ವ ಇದು ಡಬಲ್ ಫೋಲ್ಡ್ ಅಂತ ಅಂದ್ಕೋಬೋದು. ಈ ರೀತಿ ನೋಡ್ಕೋಬೋದು. ಈ ರೀತಿ ಫೋಲ್ಡ್ ಮಾಡ್ಕೊಂಡಾದ್ಮೇಲೆ ಅಳತೆ ಮಾಡ್ಕೋಬೇಕಾಗುತ್ತೆ ಎಷ್ಟು ಬರುತ್ತೆ ಅಂತ ಪಟ್ಟಿ. ಲೆಂತು ನಮಗೆ ಯಾಕಂತಂದರೆ ಮೇಲೆ ಕಸಿ ಹಾಕಬೇಕಲ್ವ, ಅದಕ್ಕೆ ಎಕ್ಸ್ಟ್ರಾ ತೊಗೋಬೇಕಾಗುತ್ತೆ. ಈ ರೀತಿ ಅಗಲ ಬಂದುಬಿಟ್ಟು 13 ಇಂಚಿದೆ, ಪ್ಲಸ್ 2 ಇಂಚನ್ನು ಆ್ಯಡ್ ಮಾಡ್ಕೋಬೇಕಾಗುತ್ತೆ. ಉದ್ದ ಬಂದುಬಿಟ್ಟು 8 ಇಂಚಿದೆ, ಪ್ಲಸ್ 2 ಇಂಚನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ, ಪ್ಲಸ್ 10 ಇಂಚನ್ನು ಆ್ಯಡ್ ಮಾಡ್ಕೋಬೇಕಾಗತ್ತೆ. ಅಷ್ಟೇ, ವ್ಯತ್ಯಾಸ ಏನೂ ಇಲ್ಲ. 13 ಇಂಚ್ ಬಂತು ಅಂದರೆ 15 ಇಂಚಿಗೆ ತೊಗೊಳ್ಳಿ. ರೆಡಿ ಉದ್ದ ಬಂದು 8 ಇಂಚ್ ಇತ್ತು ಅಂತಂದರೆ 10 ಇಂಚಿಗೆ ತೊಗೊಳ್ಳಿ. 2 ಇಂಚ್ ತೊಗೋಬೇಕಾಗತ್ತೆ ಉದ್ದ. ಮೇಲುಗಡೆ ನಮಗೆ ಡೋರಿ ಹಾಕೋದಕ್ಕೆ ಅಂದರೆ ಕಸಿ ಹಾಕೋದಕ್ಕೆ ಫೋಲ್ಡ್ ಮಾಡಿ ಹೊಲಿಬೇಕಾಗುತ್ತೆ, ಅದಕ್ಕೆ ಎಕ್ಸ್ಟ್ರಾ ಬೇಕು. ಮತ್ತು ಅಗಲ ಬಂದುಬಿಟ್ಟು ಅಲ್ಲಿ ಕೂಡ ನಮಗೆ ಫೋಲ್ಡ್ ಮಾಡಿ ಹೊಲಿಲಿಕ್ಕೆ ಬೇಕು, ಅದಕ್ಕೋಸ್ಕರ ಎಕ್ಸ್ಟ್ರಾನ ತೊಗೋಬೇಕಾಗುತ್ತೆ, ಅಷ್ಟೇ ಏನಿಲ್ಲ. ನೋಡಿದ್ರಲ್ವಾ, ಇವಾಗ ನಾನು ಈ ರೀತಿ ಕಟ್ ಮಾಡ್ಕೊಂಬಿಟ್ಟು ಅಳತೆ ಮಾಡಿ ಯಾವ ರೀತಿ ಕಟ್ಟಿಂಗನ್ನು ಮಾಡೋದಂತ. ತುಂಬ ಈಸಿಯಾಗಿ ಮಾಡ್ಬೋದು ಸ್ನೇಹಿತರೆ, ಏನು ಕಷ್ಟ ಅಂತ ಏನಿಲ್ಲ. ಪ್ಯಾಂಟ್ ಕಟ್ಟಿಂಗ್ ಅಂತೂ ತುಂಬ ಈಸಿಯಾಗಿ ಮಾಡ್ಬೋದು. ಈ ಒಂದು ವಿಡಿಯೋ ಆದಷ್ಟು ಶೇರ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಒಂದು ಚಾನಲ್ಗೆ. ಇವಾಗ ನಾನಿಲ್ಲಿ ಕಟ್ ಮಾಡ್ಕೊತೀನಿ.